ಏಯ್ 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 ತಾಂಬತ್ತಿ ಈಗ ದುಡ್ಡು ಇವಾಗ. ಶಿಲ್ಪ, ನೀನಾ? ಇಲ್ಲಿಗೆ ಯಾಕೆ ಬಂದೆ? ಹೋಗು, ಮಂತಕ್ಕೆ ಹೋಗು. ಅವಾಗಲೇ ಬಂದ ನಿಮ್ಮ ಮಂತಗೆ ಇರಲೇ ಇಲ್ಲ. ಎಲ್ಲಿಗೆ ಹೋಗಿದ್ದೆ? ಬರ್ತೀನಿ, ಹೋಗು. ಏನದು ನಿನ್ನ ಕೈಯಾಗಿರೋದು? ಎಲ್ಲಿತ್ತದು ದುಡ್ಡು? ಈ ದುಡ್ಡ ಅದು ನನಗೆ ಹೊಲ್ದಕ್ಕೆ ಹೋಗಿದ್ನಲ್ಲ, ಅಲ್ಲಿ ಹೊಲ್ದಾಗೆ ಯಾರೋ ಉದುರಿಸ್ಕೊಂಡು ಹೋಗಿದ್ರು. ಅವಾಗ ಸಿಕ್ಕಿದ್ದು. ನಾನಿಲ್ಲಿ ಎಣ್ಣೆ ಕುಡಿಯಕ್ಕೆ ಬಂದಿಲ್ಲ, ಹಳೆ ಹಾಕಿತ್ತು ಒಂದಿಷ್ಟು ಕೊಟ್ಟೋಗೋಣ ಅಂತ ಬಂದಿದ್ದೆ. ತಿರ್ಗಾ ಬೈಕ್ ಅಂತಾರೆ ಅಂತ ಎಣ್ಣೆ ಕುಡಿಯಲ್ಲ ಶಿಲ್ಪ, ನಾನು ಕುಡಿಯೋದೆಲ್ಲ ಬಿಟ್ಬಿಟ್ಟಿದ್ದೀನಿ. ಅಯ್ಯೋ ಮನೆ ನನ್ನ ಮಗನೇ, ಅಲ್ಲ ಮನೆಗೆ ಇಕ್ಕಿರೋ ದುಡ್ಡು ತಗೊಂಬಂದು ಇಲ್ಲಿ ಕುಡಿಯಕ್ಕೆ ಬಂದಿದ್ಯಾ? ನಾಚಿಕೆ ಆಗಲ್ವೇ ನಿನ್ಗೆ? ಯಾರ್ದು ದುಡ್ಡು ಯಾರ್ದು ಅಂತ ಹೇಳಿ ಕೇಳಿ ಕೊಡೋಣ ಅಂಬೋದು ನಿನ್ಗೆ ಜ್ಞಾನ ಇಲ್ವೇ ನಿನ್ಗೆ? ದುಡ್ಡು ತಗೊಂಡು ಸೀದಾ ಇಲ್ಲಿಗೆ ಬತ್ತಿಯಲ್ಲ. ನಿನ್ನ ಅಸಲಿ ಬಂಡವಾಳ ತೋರಿಸ್ಬಿಟ್ಟಲ್ಲ. ಇವತ್ತಿಂದ ಗದಂತಾರೆ ನಮ್ಗೆ ಇಲ್ಲಿ ಇರಕ್ಕೆ ಆಗಲ್ಲ. ಇನ್ಮೇಲೆ ಹೋಗ್ತಾ ಇರ್ಬೇಕು ನಮ್ಮೂರಿಗೆ. ನಾವು ಇಲ್ಲೆಂಗೋ ನೆಮ್ಮದಿಯಾಗಿದ್ವಿ, ನಿನ್ನಿಂದನ ಎಲ್ಲ ಹಾಳಾಗೋಯ್ತು. ಕೊಡಕ್ ನನ್ನ ಮಗನೇ, ಈ ಕುಡ್ತಾ ಬಿಡು ಬಿಡು ಅಂತ ನಾನು ಎಷ್ಟು ಬಡ್ಕಂತೀನಿ, ಆದ್ರೂ ನನ್ನ ಮಾತು ಕೇಳಲ್ವಲ್ಲ. ಅಯ್ಯೋ ಶಿಲ್ಪ, ಈ ದುಡ್ಡು ಈ ಹೊಲ್ದಾಗ ಸಿಕ್ಕಿರೋದು ಯಾರ್ದ ಏನೋ ಬಿಡು. ಯಾಕೆ ಸುಮ್ಮನೆ ನಾವ್ಯಾಕೆ ಅವ್ರನ್ನ ಹುಡುಕೊಂಡು ಹೋಗಿ ಕೊಡಬೇಕು? ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಏನು ಯಾರಿಗೂ ಗೊತ್ತಾಗಲ್ಲ. ಅಲ್ಲ, ನಾವು ಇಷ್ಟಕ್ಕೂ ಈ ದುಡ್ಡು ಸಿಕ್ಕಿರೋದು ಯಾರಿಗೂ ಗೊತ್ತಿಲ್ವಲ್ಲ, ಅಷ್ಟಕ್ಕೂ ನಾವ್ಯಾಕೆ ಮನೆ ಬಿಟ್ಟು ಹೋಗ್ತೀವಿ ಹೇಳು? ಇಲ್ಲೇ ಇರ್ತೀವಿ. ನೀನೇನು ತಲೆ ಕೆಡಿಸ್ಕೊಬೇಡ, ಸುಮ್ಮನಿರು. ನಿಮ್ಮ ಅತ್ತೆ ಅಲ್ಲ, ನಿಮ್ಮ ಅಮ್ಮ ನಿಮ್ಮ ಅಪ್ಪಗೆ ಏನು ಗೊತ್ತಾಗಲ್ಲ, ನಾನೇನೇನು ಹೇಳಲ್ಲ. ಏ ಮನೆಯಾಳ ಮುಚ್ಕೊಂಡು ನಿಂತ್ಕ. ಸುಳ್ಳು ಹೇಳಕ್ಕೂ ಒಂದು ಇತಿ ಮಿತಿ ಅಂತಾನ ಇರುತ್ತೆ. ಈ ದುಡ್ಡು ನಿನ್ಗೆ ಹೊಲ್ದಾಗ ಸಿಕ್ಕಿಲ್ಲ, ಎಲ್ಲೂ ಸಿಕ್ಕಿಲ್ಲ. ನಮ್ಮ ಮನೆಗಿರೋ ದುಡ್ಡನ್ನೇ ನೀನು ಓದ್ಕೊಂಡ್ ಬಂದಿರೋದು, ನನಗೆ ಚೆನ್ನಾಗಿ ಗೊತ್ತೈತೆ. ನಾಟಕ ಮಾಡಬೇಡ. ಏನು ಹೇಳ್ತಾ ಇದೆಯಾ ಶಿಲ್ಪ? ನಿಮ್ಮನೆಗೆ ಇತ್ತಿ ದುಡ್ಡ? ನಿಮ್ಮನೆಗೆ ಯಾರು ತಾನೇ ಇಷ್ಟು ದುಡ್ಡ ಹೊರಗೆ ಇಕ್ಬಿಡ್ತಾರೆ ಹೇಳು? ಇಲ್ಲ ಇಲ್ಲ, ಇದು ಆ ದುಡ್ಡಲ್ಲ, ನನಗೆ ಹೊಲ್ದಾಗ ಸಿಕ್ಕಿರೋ ದುಡ್ಡು. ನಾನು ಇನ್ನೂ ನಿಮ್ಮ ಅಂತಕ್ಕೆ ಬಂದಿಲ್ಲ. ಹೊಲ್ದಾಗಿಂದ ಈಗಿನ ಹಿಂಗೆ ಬಂದು ಇಲ್ಲಿಗೆ ಬಂದೆ ಸೀದಾನ. ಎಷ್ಟು ನಾಟಕ ಮಾಡ್ತೀಯ, ಎಷ್ಟು ಸುಳ್ಳು ಹೇಳ್ತಾ ಇದ್ಯಾ? ನೀನು ನಮ್ಮ ಮನೆಗೆ ಬಂದಿದ್ದು ದುಡ್ಡು ಓದ್ಕೊಂಡು ಸೀದಾ ಇಲ್ಲಿಗೆ ಬಂದಿದ್ದು ಎಲ್ಲ ನಮಗೆ ಚೆನ್ನಾಗಿ ಗೊತ್ತೈತೆ. ನನಗೆ ಮಾತ್ರ ಅಲ್ಲ, ನಮ್ಮ ಅಮ್ಮಯ್ಯ ನಮ್ಮಪ್ಪ ಎಲ್ಲರೂ ನಿನ್ನಿಂದನೇ ಬಂದು ಪಾಲ ಮಾಡ್ಕೊಂಡು ನೋಡಿ ಅವ್ರು ಹೋದ್ರು. ನಿನ್ನ ಅಸಲಿ ಬಂಡವಾಳ ಗೊತ್ತಾಯ್ತು ಅವ್ರಿಗೆ. ಹೌದಾ ಶಿಲ್ಪ? ಅಯ್ಯಯ್ಯೋ, ಅಲ್ಲ ನೀವು ಎಲ್ಲ ಎಲ್ಲಿದ್ರಿ? ನಿಮ್ಮ ಅಮ್ಮಯ್ಯ ನಿಮ್ಮಪ್ಪಯ್ಯ ನೀನು ಎಲ್ಲಿ ನೋಡಿದ್ರಿ? ನಾನು ಮಂತಕ್ಕೆ ಬಂದಿದ್ದ? ಸುಳ್ಳು ಹೇಳ್ಬೇಡ ಶಿಲ್ಪ, ಸುಮ್ಮನೆ ತಮಾಷೆ ಮಾಡ್ತಿದ್ಯಾ ತಾನೇ? ಆಯ್ತು ತಗೋ, ಈ ದುಡ್ಡ ಇನ್ನೂ ಯಾರಿಗೂ ಆ ಬಾರ್ ಅಂಗಡಿಯನ್ಗೆ ಕೊಟ್ಟಿಲ್ಲ, ತಗೊಂಡೋಗು. ನಾನು ಬರ್ದಿದ್ರೆ, ನಾನು ಕೂಗ್ದಿದ್ರೆ ಇಷ್ಟೊತ್ತಿಗೆ ಎಲ್ಲ ಕುಡಿತಿದ್ದಲ್ಲ ಎಣ್ಣೆನ. ನಾಚಿಕೆ ಆಗಲ್ವೇ ನಿನ್ಗೆ? ಎಣ್ಣೆ ಕುಡ್ದು ಈ ತರ ಗಲಾಟೆ ಮಾಡಬೇಡ ಅಂತ ಹೇಳ್ದಂಗೆಲ್ಲನ ಮತ್ತೆ ಮತ್ತೆ ಅದನ್ನೇ ಮಾಡಿ ನಮ್ಮನ್ನ ಇಲ್ಲಿಂದ ನಾವು ಹೋಗಂಗ್ ಮಾಡ್ದಲ್ಲ. ಹೆಂಗೋ ನೆಮ್ಮದಿಯಾಗಿದ್ದೆ ಇಷ್ಟು ದಿನ. ಒಂದು 15 ದಿವಸ ತಿಂಗಳಿಂದ ನಿನ್ನಿಂದನ ಇವತ್ತು ಮನೆ ಬಿಟ್ಟು ಹೋಗ್ಬೇಕಾಗತ್ತೆ. ಏನು ಹೇಳ್ತಾ ಇದೆಯಾ ಶಿಲ್ಪ? ನಿಮ್ಮ ಅಪ್ಪ ಅಮ್ಮಗೆ ಗೊತ್ತಾ ಈ ವಿಷಯ? ಅಲ್ಲ, ದುಡ್ಡನ್ನ ನೀನು ಹಾಕಿದ್ದ ಅಲ್ಲಿ ಮನೆಯಾಗೆ ಇದು ಕಟ್ಟೆ ಮೇಲೆ. ನಾನು ನಿಂದೆ ಇರಬೇಕೇನೋ ಅಂತ ಎತ್ಕೊಂಡೆ ಅಷ್ಟೇ. ಇಲ್ಲ, ಸುಮ್ಮನೆ ನಿನಗೆ ಕೊಡೋಣ ಅಂತ ಯೋಚನೆ ಮಾಡ್ತಿದ್ದೆ. ನೀವು ಎಲ್ಲಿದ್ದೀರಾ ಅಂತ ಹುಡ್ಕೊಂಡು ಈ ಕಡೆ ಬಂದೆ ಅಷ್ಟೇ. ನೀನು ಯಾಕೆ ಅಲ್ಲಿಕ್ಕಿದ್ದೆ ದುಡ್ಡ? ಮುಚ್ಚೋ ಬಾಯಿ. ಸುಳ್ಳು ಹೇಳಿದ್ರೆ ತಿರ್ಗಾನ ನಾಲ್ಗೆ ಕತ್ತರಿಸ್ಬಿಡ್ತೀನಿ. ಅದು ನಮ್ಮಪ್ಪಯ್ಯನೇ ಪರೀಕ್ಷೆ ಮಾಡಕ್ಕೆ ಇಟ್ಟಿದ್ದು. ನಾನು ಹೇಳಿದೆ ತಾನೆ, ನಮ್ಮಪ್ಪಯ್ಯ ಏನೋ ನಿನ್ಗೆ ಪರೀಕ್ಷೆ ಮಾಡುತ್ತೆ, ಹುಷಾರಾಗಿರು ಅಂತ ಹೇಳ್ದಂಗೆಲ್ಲನ. ಅರ್ಥ ಮಾಡ್ಕೋಬೇಕಾನೆ, ಯಾಕೆ ಇಲ್ಲಿ ದುಡ್ಡಿಕ್ಕೇನೋ ಇಕ್ಕೋಗ್ಯವ್ರೆ, ಆಮೇಲೆ ಗೊತ್ತಾದ್ರೆ ನನ್ನ ಮನ ಮರ್ಯಾದೆ ಇರಲ್ಲ, ನಾ ಇಬ್ರು ಮನೆ ಬಿಟ್ಟು ಹೋಗ್ಬೇಕಾಗುತ್ತೆ ಅಂತ ಅರ್ಥ ಮಾಡ್ಕೋಬೇಕಾನೆ ನಿನ್ಗೆ. ನಿನ್ ತಲೆ ಒಂದು ಈಟಾದ್ರೂ ಬುದ್ಧಿ ಐತೋ ಇಲ್ವೋ? ನಿನ್ ತಲೆ ಬುದ್ಧಿ ಇದ್ರೆ ನೀನ್ ಯಾಕೆ ಹಿಂಗ್ ಮಾಡ್ತಿದ್ದೆ? ನಾನು ಮೊದಲೇ ಹೇಳಿದ್ದೀನಿ, ನಮ್ಮಪ್ಪ ಏನೋ ಪರೀಕ್ಷೆ ಮಾಡುತ್ತಂತೆ, ಹುಷಾರಾಗಿರು ಯಾವುದಕ್ಕೂ ಅಂತ. ಆದ್ರೂ ನಿನ್ ಹೇಳ್ತೀಬ ಬುದ್ಧಿ ಬಿಡದೇ ಇಲ್ವಲ್ಲ. ಹಂಗಾದ್ರೆ ನಿಮ್ಮ ಅಪ್ಪಯ್ಯ ಪರೀಕ್ಷೆ ಮಾಡಕ್ಕೆ ಇಟ್ಟಿರೋ ದುಡ್ಡ ಇದು? ಮತ್ತೆ ನೀವೆಲ್ಲ ಎಲ್ಲಿದ್ರಿ? ನಿಮ್ಮ ಅಪ್ಪಯ್ಯ ಅಮ್ಮ ಎಲ್ಲಿದ್ರಿ? ಆ ದುಡ್ಡು ಅಲ್ಲಿಗೆ ಯಾರು ನಿಮ್ಮ ಅಪ್ಪ ಇಕ್ಕಿತ್ತ? ಮತ್ತೆ ನಮ್ಮಪ್ಪಯ್ಯನೇ. ನೀನ್ ದುಡ್ಡು ಎತ್ಕೊಂಡು ಏನ್ ಮಾಡ್ತೀಯಾ? ತಂದು ಕೊಡ್ತೀಯೋ ಅಥವಾ ತಗೊಂಡು ಎಣ್ಣೆ ಕುಡಿಯಕ್ಕೆ ಹೋಗ್ತೀಯ ಅಂತ ಪರೀಕ್ಷೆ ಮಾಡೋಣ? ಅವನೇನಾದ್ರೂ ತಗೊಂಡು ಎಣ್ಣೆ ಕುಡಿಯಕ್ಕೆ ಹೋದ್ರೆ ನೀವು ಇವತ್ತೇ ಎತ್ತಂಗಡಿ ಮಾಡ್ಬೇಕಾಗತ್ತೆ ಮನೆ ಬಿಟ್ಟು. ಏನಾದ್ರೂ ಯಾರ್ದು ದುಡ್ಡು ಅಂತ ವಿಚಾರಿಸಿ ತಂದು ಕೊಟ್ರೆ ನಾವು ನಂಬ್ತೀವಿ, ಇಲ್ಲೇ ಇರ್ಬೋದು ನೀವು ಅಂತ ಹೇಳಿತ್ತು. ನಾನು ಹೆಂಗೂ ಹೇಳಿದ್ನಲ್ವಾ, ನಾನು ಅಪ್ಪಯ್ಯ ಪರೀಕ್ಷೆ ಮಾಡುತ್ತೆ ಅಂತಾನ. ನಿನಗೆ ಎಚ್ಚರಿಕೆ ಆಗಿರ್ತೀಯ, ತಗೊಂಡು ಹೋಗಲ್ಲ ಅಂತ ಅಂದ್ಕೊಂಡಿದ್ದೆ. ಹಂಗೂ ಒಂದ್ ಕಡೆಗೆ ಭಯ, ಹೆಂಗು ಪುಕ್ಸಟ್ಟೆ ದುಡ್ಡು ಯಾಕೆ ಬಿಡೋಣ ಅಂತ ಓದ್ಕೊಂಡು ಹೋಗ್ತೀಯಾ ಅಂತ ಅನುಮಾನ ಇತ್ತು. ಅನುಮಾನನೇ ನಿಜ ಆಗೋಯ್ತು ನೋಡು. ಹೌದಾ ಶಿಲ್ಪ? ಹೋದ್ರೆ ಹೋಗ್ಲಿ ಬಿಡು, ಹೆಂಗಿದ್ರು ಗೊತ್ತಾಯ್ತಲ್ಲ. ಹೆಂಗು ನನ್ನ ಕೈಯಾಗೆ ದುಡ್ಡು ಐತೆ, ಒಂದು ಈಟು ಹೋಗಿ ಕುಡ್ದು ಬರ್ತೀನಿ. ಅಯ್ಯೋ ಮನೆ ಕಾಯವ್ಗ, ಅಲ್ಲ ಇಷ್ಟೆಲ್ಲ ಆದ್ರೂ ಇನ್ನ ನಾ ಎಣ್ಣೆ ಕುಡಿಯೋ ಹುಚ್ಚು ಬಿಟ್ಟಿಲ್ವಲ್ಲ ನಿನ್ಗೆ? ನಾಚಿಕೆ ಆಗಲ್ವೇ ನಿನ್ಗೆ ಹಿಂಗ್ ಮಾತಾಡಕ್ಕೆ? ಬಾ ಮನೆ ಹತ್ರ ಹೋಗೋಣ. ತತ್ತ ಇಲ್ಲಿ ದುಡ್ಡ, ಮೊದ್ಲು ತತ್ತರ ದುಡ್ಡ. ನಿಂಗೆ ಹಿಂಗೆ ಹೇಳಿದ್ರೆ ಸಾಕಾಗಲ್ಲ, ಸರಿಯಾಗಿ ಹೇರಿಕ್ಬೇಕು. ಇವಾಗ ಬಿಡು ಶಿಲ್ಪ, ನನಗೆ ಏನು ಗೊತ್ತಿತ್ತು? ನೀನು ಹೇಳ್ಬೇಕು ತಾನೆ, ನಮ್ಮಪ್ಪ ಹಿಂಗೆ ದುಡ್ಡಿಗೆ ಪರೀಕ್ಷೆ ಮಾಡುತ್ತೆ, ತಕೊಂಬಕ್ಕೆ ಹೋಗ್ಬೇಡ, ವಾಪಸ್ ತಂದು ಕೊಡು ಅಂತ ಹೇಳಿದ್ರೆ ತಂದು ಕೊಡ್ತಿದ್ದೆ. ನೀನು ಯಾತ ಪರೀಕ್ಷೆ ಮಾಡುತ್ತೆ ಅಂತಂದೆ, ಅದು ಯಾವಾಗ ಪರೀಕ್ಷೆ ಮಾಡುತ್ತೋ ಏನೋ, ನನಗೇನು ಗೊತ್ತು ಇಂಥದ್ದೊಂದು ಪರೀಕ್ಷೆ ಮಾಡುತ್ತೆ ನಿಮ್ಮಪ್ಪ ಅಂತಾನ. ಅದಕ್ಕೆ ಈ ದುಡ್ಡು ಪಡು ಎಲ್ಲ ಮರ್ತಿ ಎಲ್ಲ ಇಕ್ಕೋಗಿದ್ದಾರೆ, ನೆನ್ಸ್ಕಮಲ್ಲ ಅಂತ ತಗೊಂಡೆ. ಆದರೆ ನನಗೇನು ಗೊತ್ತಿತ್ತು? ನೀನು ಬಂದು ಹೇಳ್ಬೇಕು ತಾನೆ ಅವಾಗ. ಎಲ್ಲಿದ್ರಿ ನೀವು, ನೀನು ನಿಮ್ಮಮ್ಮ ನಿಮ್ಮಪ್ಪ ಯಾವಾಗ?
ನಾವು ಮನೆಯಿಂದ ಬಚ್ಚಿಕೊಂಡಿದ್ವಿ ನೋಡ್ತಾ ಇದ್ವಿ ನೀನೇನೇನ್ ಮಾಡ್ತೀಯ ಅಂತಾನ. ಅಯ್ಯೋ ಬಿಡು ಶಿಲ್ಪ ಬಿಡು, ಕೊಡು ಶಿಲ್ಪ ದುಡ್ಡ. ಕೊಡ್ತಾರೆ ನಿನಗೆ ಪುಕ್ಸಾಟೆ ದುಡ್ಡ. ಬದುಕು ಮಾಡಕ್ ಮಾತ್ರ ಆಗಲ್ಲ, ಎಣ್ಣೆ ಕುಡಿಯಕ್ಕೆ ದುಡ್ಡು ಮಾತ್ರ ಬೇಕು ನಿನಗೆ. ನಾಚಿಕೆ ಆಗಲ್ವ ಹಿಂಗೆ ಗಂಡಸಾಗಿ ಇನ್ನೊಬ್ರು ದುಡ್ಡಿಗೆ ಕೈ ಚಾಚಿಯಲ್ಲ. ಅದು ಮಾವನ ಮನೆಗೆ ದುಡ್ಡು ಯಾರೋ ಇಕ್ಕಿ ಮಾಡ್ತಾ ಇದಾರೆ, ತಗೊಂಡೋಗಿ ಕೊಡೋಣ ಅಂಬದ್ ಗೊತ್ತಾಗಲ್ವೇ ನಿಮ್ಗೆ? ನಾನ್ ಬೇರೆ ಹೇಳ್ಬೇಕಾಗಿತ್ತಂತೆ, ಪರೀಕ್ಷೆ ಮಾಡ್ತೈತೆ ನಮ್ಮ ಅಪ್ಪಯ್ಯ ದುಡ್ಡು ತಗೊಂಡೋಗ್ಬೇಡ ಅಂತಾನೆ. ನಮ್ಮಪ್ಪಯ್ಯ ನಾನು ಹೇಳೋಣ ಅನ್ಕಂಡೆ, ಅದೇ ನಮ್ಮಪ್ಪಯ್ಯನೇ ಬೇಡ ಏನು ಹೇಳ್ಬೇಡ, ಗೊತ್ತಾಗುತ್ತೆ ನಿನ್ ಗಂಡನ ಅಸ್ಲಿ ಬಂಡವಾಳ ಅಂತಾನ ಹೇಳ್ತು. ಹಂಗೆ ಮಾಡ್ಬಿಟ್ಟಲ್ಲ ಅವ್ರ ಅನುಮಾನ ನಂಗೆ ನಿಜ ಮಾಡ್ಬಿಟ್ಟೆ. ಥೂ ನಾಚಿಕೆಟ್ಟನೆ. ಬಾ ಮತ್ತೆ ಹೋಗೋಣ ಬಾ. ಮಂತಕ ಮತ್ತೆ ಇನ್ನೆಲ್ಲಿಗೆ ಹೋಗೋಣ? ನಡಿ ನಡಿ. ಅಯ್ಯೋ ಶಿಲ್ಪ, ಈಗ ನಾನು ದುಡ್ಡು ತಗೊಂಡೋಗ್ರೆ ನಿಮ್ಮ ಅಪ್ಪ ಅಮ್ಮ ಎಲ್ಲ ನೋಡವ್ರೆ, ನನಗೆ ಒಳಗೆ ಬರೋಕ್ಕಾಗಲ್ಲ, ಒಂಥರ ಆಗುತ್ತೆ, ನಾಚಿಕೆ ಆಗುತ್ತೆ, ನಾನು ಬರಲ್ಲ, ನೀನೇ ಹೋಗು. ದುಡ್ಡ ಓದ್ಕೊಂಡು ಹೋಗ್ಬೇಕಾರೆ ನಾಚಿಕೆ ಆಗಲಿಲ್ಲ, ಎಣ್ಣೆ ಕುಡ್ದು ಬಂದು ಗಲಾಟೆ ಮಾಡಿದಾಗ ನಾಚಿಕೆ ಆಗಲಿಲ್ಲ, ಈಗಂತ ನಾಚಿಕೆ ಸಿಗಾಕೊಂಡಾಗ. ನಡಿ ನಡಿ. ಏನ್ ಬಾಯಿ ಇವನು ನಂಗೆ ನಾಚಿಕೆ ಅಂತಿ. ಅಪ್ಪ ಅಪ್ಪ ತಗೋ, ನನ್ನ ಕೈಲಿ ಇವನ್ನ ಬದಲಾಯಿಸಕ್ ಆಗ್ಲಿಲ್ಲ. ತಗೋ ದುಡ್ಡ, ನಿನ್ ದುಡ್ಡ. ಒದ್ದು ಕಿತ್ಕೊಂಬಂದೆ ದುಡ್ಡ, ಹೇಳ್ಕೊಂಬಂದೆ ಇವನ್ನ. ತಾಳಪ್ಪ ದುಡ್ಡ. ಅಲ್ಲಿಕ್ಕಮ್ಮ, ಅಲ್ಲಿಕ್ಕೊಂದು ಸ್ವಲ್ಪ ಮಾತಾಡಬೇಕು. ಸರಿಯಪ್ಪ, ಇಲ್ಲಿ ಇಕ್ಕಿದೀನಿ, ತಗ ಮರಿಬೇಡ. ತಿರ್ಗ ಆಮೇಲೆ ಯಾರನ್ನ ಓದ್ಕೊಂಡು ಹೋದಾರ ಮನೆಗೆ ಬಂದಾರ. ಬೇರೆ ಯಾರು ಓದ್ಕೊಳಗಲ್ಲ, ನಮ್ಮ ಮನೆಗಿರಾರೇ ಓದ್ಕೊಂಡು ಹೋಗೋದು. ಏನಪ್ಪ ಅಳಿ ಅಂದ್ರೆ ಎಣ್ಣೆ ಕುಡ್ದು ಬಂದ ಇಲ್ವೋ? ಅಪ್ಪ ಇಲ್ಲ ಕಣಪ್ಪ, ಇನ್ನು ಕುಡಿಯಕ್ಕೆ ಅಂತ ಹೋಗ್ತಿದ್ದ, ನಾನೇ ಹೇಳ್ಕೊಂಬಂದೆ ದುಡ್ಡು ಕಿತ್ಕೊಂಡು. ಯಾಕಮ್ಮ ಹಂಗೆ ಮಾಡಕ್ ಹೋದೆ? ಕುಡಿಸ್ಬೇಕಾಗಿತ್ತು ಅವನಿಗೆ. ನಾಚಿಕೆ ಆಗಲ್ವೇನೋ? ಹಿಂಗೆಲ್ಲನಾ ದುಡ್ಡಿಲ್ಲಾರ್ದೇನೆ ಹೊಲ್ದಕ್ಕೂ ಬರಲ್ಲ. ಏನೋ ಶಿಲ್ಪ ಹೇಳಿದ್ಲು ಅಂತ ಇವತ್ತು ಬೆಳಗ್ಗೆ ಬಂದವನೇ. ಪರೀಕ್ಷೆ ಮಾಡ್ತೀನಿ ಅಂತಾನ, ಆದರೆ ಈ ಪರೀಕ್ಷೆ ಮಾಡ್ತೀನಿ ಅಂತಾನ ನಿನಗೆ ಗೊತ್ತಿರಲಿಲ್ಲ ತಾನೇ? ಗೊತ್ತಿದ್ರೆ ತಪ್ಪಿಸ್ಕೊಂತಿದ್ದೆ ಅಲ್ವೇ? ಮಾವ ಇಲ್ಲ ಮಾವ, ನಾನು ತಪ್ಪಾಯ್ತು, ನನಗೆ ಕ್ಷಮಿಸ್ಬಿಡಿ. ಏನೋ ದುಡ್ಡು ಕೈಗೆ ಬಂದ ತಕ್ಷಣ ಎಣ್ಣೆ ಕುಡಿಬೇಕು ಅಂತ ಆಸೆ ಆಯಿತು, ಅದಕ್ಕೆ ಹೋದೆ ಅಷ್ಟೇ. ನಾನು ಕುಡಿಯೋಕ್ಕಂತ ಹೋಗಲಿಲ್ಲ ಮಾವ, ಬಾಕಿ ಇತ್ತು ಕೊಟ್ಟು ಬರೋಣ ಅಂತ ಹೋದೆ. ಅಷ್ಟರೊಳಗೆ ಶಿಲ್ಪ ಬಂದು ಕಿತ್ಕೊಬಿಟ್ಲು. ನನಗೆ ಕ್ಷಮಿಸ್ಬಿಡಿ ಮಾವ, ನಿಮ್ಮ ದುಡ್ಡು ನಿಮ್ಮ ಹತ್ರನೇ ಕೊಟ್ಟಿದ್ದೀನಿ. ಅಲ್ಲ ನೀವು ಇಂಥ ಪರೀಕ್ಷೆನ ಮಾಡೋದು? ಮತ್ತೆ ಇನ್ನೆಂಥ ಪರೀಕ್ಷೆ ಮಾಡಬೇಕಾಯ್ತು? ಸ್ಕೂಲಾಗ ಮಾಡ್ತಾರಲ್ಲ, ಪೆನ್ನು ಪೇಪರ್ ಕೊಟ್ಟು ಅಂತ ಪರೀಕ್ಷೆ ಮಾಡ್ಬೇಕಾಯ್ತಾ? ಆ ಪರೀಕ್ಷೆಗೂ ಪಾಸ್ ಆಗಲ್ಲ ಬಿಡು ನೀನು. ಅಯ್ಯೋ ಅಪ್ಪ, ಈಗ ಆಗಿದ್ದಾಗೋಯ್ತು ಬಿಡು. ಇನ್ಮೇಲೆ ಚೆನ್ನಾಗಿರ್ತ ನನ್ ಗಂಡ. ಹಿಂಗೆಲ್ಲ ಕಳ್ತನ ಮಾಡೋದು, ಎಣ್ಣೆ ಕುಡಿಯೋದು ಎಲ್ಲ ಬಿಟ್ಬಿಡ್ತಾರೆ ಅಲ್ವೇನ್ರಿ? ಹೇಳ್ರಿ ನಪ್ಪನ ಹತ್ರ. ಬೇಡಮ್ಮ ಬೇಡ, ನೀವ್ ಹೇಳಿದ್ದು ಸಾಕು, ನಾವ್ ಕೇಳಿದ್ದು ಸಾಕು. ಇಷ್ಟ ದಿನ ನೋಡಿದ್ವಲ್ಲ ಗಂಡ ಎಂತನು ಅಂತಾನ, ಬದ್ಲಾಗೋ ಲಕ್ಷಣನೇ ಕಾಣಿಸ್ತಾ ಇಲ್ಲ. ಬದ್ಲಾಗಂಗಿದ್ದಿದ್ರೆ ಇವತ್ ದುಡ್ಡು ಓದ್ಕೊಂಡು ಹೋಗ್ತಿರ್ಲಿಲ್ಲ, ಸೀದಾ ಎಣ್ಣೆ ಅಂಗಡಿಗೆ ತಂದು ಕೊಡೋನು. ಯಾರ್ದು ದುಡ್ಡು ಇಲ್ಲ ಐತಿ ಅಂತಾನ. ಮೊದ್ಲು ನಿಮ್ ಬ್ಯಾಗ್ ತಗೊಂಡು ಹೊರಡ್ರಿ ಇವತ್ತೇನೆ. ಏನಮ್ಮ ಹಿಂಗಂತ ಇದ್ಯಾ? ನಿಮ್ಮಿಬ್ರಿಗೂ ವಯಸ್ಸಾಯ್ತು, ನಿಮ್ಮ ನೋಡ್ಕೊಂಬನಂತ ನಾವಿಬ್ರು ಬಂದ್ರೆ ನಮ್ಮನ್ನೇ ಮನೆಯಿಂದ ಆಚೆಗೆ ಹಾಕ್ತೀರಾ? ಹೋಗ್ರಿ ಅಂತಿದ್ದೀರಾ? ನಾನು ಅಲ್ಲಿ ಹೋಗಿ ಹೆಂಗಿರ್ಲಿ ಹೇಳು? ಅಲ್ಲಿ ನನಗೆ ಯಾರು ಇಲ್ಲ, ಆ ಸೇಳಿ ಹತ್ರ ಅಯ್ಯಂಬಕ್ಕಾಗಲ್ಲ. ಇವನು ಅಲ್ಲಂತೂ ಬೇಡ, ಇಲ್ಲಿ ಹೆಂಗೋ ಬೈಕ್ ಒಂದ್ ಸ್ವಲ್ಪ ಡೀಟಿಟ್ ಕುಡ್ಕೊಂಬರೋನು, ಅಲ್ಲಿ ದಿನ ಕುಡ್ಕೊಂಬಂದು ಗಲಾಟೆ ಮಾಡ್ತಾನೆ ಕಣಮ್ಮ. ನನಗಂತೂ ಅಲ್ಲಿಗೆ ಹೋಗಕ್ಕೆ ಇಷ್ಟನೇ ಇಲ್ಲ, ನಾನು ಇಲ್ಲೇ ಇರ್ತೀನಿ. ಬೇಕು ಅಂದ್ರೆ ಇವನು ಕಳಿಸ್ರಿ, ನಾನು ಇಲ್ಲೇ ನೋಡ್ಕೊಂಡಿರ್ತೀನಿ, ಅಪ್ಪಯ್ಯಗೂ ನಿನಗೂ ಎಲ್ಲ ಸಹಾಯ ಮಾಡ್ಕೊಂಡು. ನೋಡಮ್ಮ ಶಿಲ್ಪ, ಹಂಗೆಲ್ಲ ಆಗಲ್ಲ. ನಮಗೇನು ಒಬ್ಬರು ಹಳಿಯಂದ್ರು ಬೇಕಾಗಿತ್ತು, ಯಾಕಂದರೆ ಹೊಲ್ದಾಗ ಕೆಲಸ ಮಾಡೋಕ್ಕೆ ನನ್ನೊಬ್ಬನ ಕೈಲಿ ಆಗಲ್ಲ. ಅವರು ಇದ್ರೆ ಚೆನ್ನಾಗಿರುತ್ತೆ ಅಂತ. ನೀನು ಇದ್ದಿಲ್ಲ ಏನು ಮಾಡ್ತೀಯಳು? ನಿಮ್ಮಮ್ಮ ಇನ್ನೂ ದಿಮ್ಗ ಇದ್ದಾಳೆ, ಮಾಡಿರ್ತಾಳೆ ಅಡುಗೆನ. ಮನೆ ಕೆಲಸ ಮಾಡೋಕ್ಕೆ ಯಾರು ಬೇಡ. ನೀನು ನಿನ್ನ ಗಂಡನ ಜೊತೆಗೆ ಹೊರಡು. ನಾವು ಹೆಂಗೋ ಜೀವನ ಮಾಡ್ತೀವಿ. ಅಯ್ಯೋ ಅಪ್ಪ, ಇದ್ಗಿದ್ದಂಗೆ ಹಿಂಗೆ ಹೋಗು ಅಂತಂದ್ರೆ ನಾವ್ ಹೆಂಗ್ ಹೋಗೋದು? ಇಲ್ಲೇ ಇರ್ತೀವಿ ಅಂತ ಅಲ್ಲೆಲ್ಲ ಹೇಳ್ ಬಂದಿದೀವಿ. ಈಗ ನಾವು ಹೋಗ್ಬೇಕು ಅಂದ್ರೆ ನಮ್ಗೆ ಎಷ್ಟು ಅವಮಾನ ಆಗುತ್ತೆ. ಯಾಕೆ ಬಂದ್ರಿ ಅಂತ ಎಲ್ಲ ಕೇಳ್ತಾರೆ. ನಾನು ಹೋಗಲ್ಲ ಕಣಪ್ಪ. ಹೋಗಲ್ಲ ಅಂದ್ರೆ ವಿಧಿ ಇಲ್ಲ ಕಣಮ್ಮ ಶಿಲ್ಪ. ಸುಮ್ನೆ ಹೊರಡ್ತಾ ಇರು. ಗಂಟೆ ಮುಟ್ಟೆ ಕಟ್ಕೊಂಡು ರೀ ಆ ದುಡ್ಡು ತಗೊಳ್ರಿ, ಆಮೇಲೆ ಅದನ್ನು ತಗೊಂಡು ಓದ್ಗಿದಾನು. ಹೆಂಗ ಊರಿಗೆ ಹೋಗ್ತಾರೆ ಇವಾಗ, ಅಲ್ಲಾದ ಕುಡಿಯಕ್ಕಾಗುತ್ತೆ ಅಂತ ತಗೊಂಡು ಹೋಗ್ತಾನೆ. ತಗೊಂಡು ಜಮ್ನ ಇಕ್ಕಳ್ರಿ ಫಸ್ಟ್. ನಾಳೆ ಈ ದುಡ್ಡು ತಗೊಂಡೋಗಿ ಒಳಕ್ಕಿಕ್ಕು. ನಾನು ಹೊಲ್ತಕ್ಕೆ ಹೋಗಿ ಬರ್ತೀನಿ, ಇವ್ರನ್ನ ಕಳಿಸು. ಸರಿ ಆಯ್ತು, ಕೊಡಿ. ನೋಡಮ್ಮ ಶಿಲ್ಪ, ಹೆಂಗೋ ನೀವು ಇಲ್ಲಾದ್ರೂ ಇರಲಿ, ನಮಗೂ ಅನುಕೂಲ ಆಗುತ್ತೆ, ನೀವು ಚೆನ್ನಾಗಿರ್ತೀರಾ ಅಂತ ಇಟ್ಕೊಂಡ್ವಿ. ಆದರೆ ಇಲ್ಲಿ ನೀನು ನಿನ್ನ ಗಂಡ ಇರೋಕ್ಕೆ ಎಲ್ಲ ಯಾಕಿಲ್ಲ, ಅದಕ್ಕೆ ಕಳಿಸ್ತಾ ಇದ್ದೀವಿ. ಬೇಜಾರು ಮಾಡ್ಕೋಬೇಡ, ಹೋಗಿ ಬರ್ರಿ, ಒಳ್ಳೇದಾಗಲಿ. ಸರಿ, ನಾನು ಹೊಲ್ತಕ್ಕೆ ಹೋಗ್ಬೇಕು, ಟೈಮ್ ಆಗುತ್ತೆ, ಹೋಗ್ತೀನಿ. ಅಪ್ಪ ಅಪ್ಪ ನಿಂತ್ಕೊಳಪ್ಪ. ಏನಮ್ಮ ಶಿಲ್ಪ, ಏನು ಹೇಳು? ಏನಪ್ಪ ಇಷ್ಟೇನಪ್ಪ ನನ್ನ ಮೇಲೆ ನಿಮ್ ಪ್ರೀತಿ? ನಾನು ಅಷ್ಟೆಲ್ಲ ಕಷ್ಟ ಆಗುತ್ತೆ ಅಲ್ಲಿಗೆ ಹೋದ್ರೆ ಅಂತ ಹೇಳ್ಕೊಂಡ್ರು ನಿಮ್ ಮನ್ಸು ಕರಗಲ್ವಾ? ಅಲ್ಲೆಲ್ಲ ಆಡ್ಕೊಂತಾರೆ, ನಾವ್ ಇವಾಗ ಹೋದ್ರೆ ಇಲ್ಲೇ ಇರ್ತೀವಿ ಅಂತ ಹೇಳ್ ಬೇರೆ ಬಂದಿದ್ದೆ. ಅತ್ತೆಗೂ ಎಲ್ಲರಿಗೂ ಹೇಳ್ ಬಂದಿದ್ದೆ. ನಾವು ಅಂದ್ಕೊಂಡಾಗ ನೀನು ನಿನ್ನ ಗಂಡ ಇದ್ದಿದ್ರೆ ನಾವು ನಿಮ್ಮನ್ನ ಇಲ್ಲೇ ಇರ್ಸ್ಕೊಂತಿದ್ವಿ. ಅದಕ್ಕೆ ತಾನೇ ಇಲ್ಲಿಗೆ ಬರೋಕೆ ಹೇಳಿದ್ದು. ಆದರೆ ಮೊದಲಾಗೋ ಲಕ್ಷಣನೇ ಕಾಣಿಸ್ತಾ ಇಲ್ಲ. ನೀನು ಅಷ್ಟೇ, ಇವಳು ಅಷ್ಟೇನೆ, ಇಬ್ಬರು ಒಂದೇನೆ. ಅದಕ್ಕೆ ಹೋಗ್ತಾ ಇರಿ, ಯಾವಾಗಾದ್ರೂ ಹಬ್ಬದಾಗೋ ದೇವ್ರನಾಗೋ ಬಂದು 2 ದಿವಸ ಇದ್ದು ಹೋಗಿವಂತೆ ಅಷ್ಟೇನಮ್ಮ. ಹೆಂಗ ನಮಗೆ ದೇವ್ರಿದ್ದಾನೆ, ಕಾಪಾಡ್ತಾನೆ. ನಮ್ಮ ದಾರಿ ನಾವು ನೋಡ್ಕೊಂತೀವಿ, ನಿಮ್ಮ ದಾರಿ ನೀವು ನೋಡ್ಕೊಂಡು ಹೋಗ್ತಾ ಇರಿ. ಬರ್ತೀನಿ, ನಾನು ಹೊಲ್ತಕ್ಕೆ ಹೋಗ್ತೀನಿ.
ಶಿಲ್ಪ ಏನು ಮಾಡೋದು ಶಿಲ್ಪ ಈಗ ಊರಿಗೆ ಹೋಗೋದೆ? ಊರಿಗೆ ಹೋಗ್ಬೇಡ, ಹೋಗಿ ಎಣ್ಣೆ ಕುಡ್ದು ಅಲ್ಲೆಲ್ಲಾದ್ರೂ ಚರಂಡಿಗೆ ಬಿದ್ದು ಒಳ್ಳಾಡು ಹೋಗಿ. ನಾಸಿಕೆಟ್ಟಾನೆ ಇನ್ನು ಕೇಳ್ತಾ ಇದ್ದಾನೆ, ಎಲ್ಲ ನಿನ್ನಿಂದಾನೇ ಆಗಿದ್ದು. ನೀನ್ ನೆಟ್ಟಿಗಿದ್ದಿದ್ರೆ ನಾವು ಆರಾಮಾಗಿ ಆಸ್ತಿ ಎಲ್ಲ ನಮ್ಗೆ ಕೈ ಸೇರೋದು, ಆರಾಮಾಗಿ ನಾವೇ ಅನುಭವಿಸ್ಬೋದಾಗಿತ್ತಲ್ಲ. ಅಷ್ಟೆಲ್ಲ ನಿನಗೆ ಬುದ್ಧಿ ಹೇಳಿದ್ರು ನಿನ್ ತಲೆಗೆ ಒಂದಿಟ್ಟು ಹೋಗ್ಲೇ ಇಲ್ವಲ್ಲ. ಹೋಗ್ಲಿ ಬಿಡು ಶಿಲ್ಪ, ಈಗೇನು ನನಗೆ ಗೊತ್ತಿಲ್ಲದೆ ದುಡ್ಡು ತಗೊಂಡೆ. ನನಗೆ ಗೊತ್ತಿದ್ರೆ ತಾಂತೀನಾ? ನಿಮ್ಮ ಅಪ್ಪ ಇಕ್ಕೆ ಐತೆ ಪರೀಕ್ಷೆ ಮಾಡೋಕ್ಕೆ ಅಂತನಾ ಹೇಳು? ನನಗೆ ಗೊತ್ತಿಲ್ಲ ಅದಕ್ಕೆ ತಗೊಂಡೆ. ಯಾರಾದ್ರೂ ಸುಮ್ಮನೆ ಪುಕ್ಸಾಟೆ ದುಡ್ಡು ಸಿಕ್ಕರೆ ಎಲ್ಲಾದ್ರೂ ತಗೊಂಡೆ ಸುಮ್ಮನೆ ಇರ್ತಾರ ಹೇಳು? ಹೇಳು ನೀನೆ. ನಡಿ ಸುಮ್ಮನೆ, ಎಲ್ಲ ಕಾಲ ಮಿಂಚಾಯ್ತು. ಎಲ್ಲೋ ಸಿಕ್ಕರೆ ತಗ ದುಡ್ಡ. ಆದ್ರೆ ನಮ್ಮನೆ ಇದು, ನಮ್ಮ ಮಾವನ ಮನೆ, ನಮ್ಮ ಅತ್ತೆ ಮನೆ. ಇಲ್ಲಿ ನಮ್ಮ ಅತ್ತೆನ ಮಾವನ ಇಕ್ಕಿರ್ಬೋದು, ಅವ್ರಿಗೆ ಕೊಡೋಣ ಅಂತಾನ ನಿನ್ ಮನ್ಸಿಗೆ ಅನ್ಸ್ಲಿಲ್ವೇ ನಿನ್ಗೆ? ಹೆಂಗ್ ಅನ್ಸುತ್ತೆ ಶಿಲ್ಪ? ನನಗೇನು ಅನ್ನಿಸ್ಲಿಲ್ಲ ಅವಾಗ. ನನಗೆ ಏನು ಅನ್ನಿಸ್ತು ಅಂದರೆ, ಇನ್ನೇನ್ ಅನ್ಸುತ್ತೆ, 1,000 ರೂಪಾಯಿ ದುಡ್ಡು ಸಿಕ್ಕೈತೆ, ಒಂದು 15 ದಿವಸ ಎಣ್ಣೆ ಕುಡಿಯಕ್ ಆಗುತ್ತೆ ಅಂತ ಅನ್ಸಿರುತ್ತೆ ಅಷ್ಟೇ ತಾನೇ ನಿಂದು ಬಂಡವಾಳ. ನನಗೆ ಗೊತ್ತಿಲ್ವಾ? ನಡಿ ಮುಚ್ಕೊಂಡು. ಶಿಲ್ಪ ನಾನು ಬರಬೇಕೆ? ಇಲ್ಲ ಇಲ್ಲ, ಬಿತ್ ಸಾಯಿ ನೀನು, ಬರ್ದಿದ್ರೇನಂತೆ. ಬಂದೆ ಇರು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.